ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್‌ಗೆ ನಮಸ್ಕಾರಗಳು. ಇಲ್ಲೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ನೀವಿಲ್ಲಿ ಗಮನಿಸಬಹುದು. CIC ಗ್ರಾಮೀಣ ಶಿಕ್ಷಣ ಸಂಸ್ಥೆ ಅದರಗುಂಚಿ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಒಂದು ನೇಮಕಾತಿ ಇಲ್ಲಿ ಮಾಡಿಕೊಳ್ತಾ ಇದ್ದಾರೆ. ನೋಡಬಹುದು. CI ಆಂಗ್ಲ ಮಾಧ್ಯಮ ಶಾಲೆ ಪದವಿ ಪೂರ್ವ ಮತ್ತು ಪದವಿ ಸ್ನಾತಕೋತ್ತರ MCOM ಕೇಂದ್ರದ ವಿವಿಧ ವಿಭಾಗದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಅದು ನೇರ ಸಂದರ್ಶನದ ಮುಖಾಂತರವಾಗಿ ಇಲ್ಲಿ ಹುದ್ದೆಗಳು ನಾವಿಲ್ಲಿ ನೋಡೋಣ. ಇಲ್ಲಿ ಮೊಟ್ಟಮೊದಲು MCOM, MA, MSc, BEd, SET ಅಥವಾ NET, PhD ಆದವರು ಪ್ರಿನ್ಸಿಪಲ್ ಅಥವಾ ಅಕಾಡೆಮಿಕ್ ಡೈರೆಕ್ಟರ್ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬಹುದು. ವಿಭಾಗ ಅಂದರೆ ಅಲ್ಲಿ PUC, UG, PG ವಿಭಾಗದಲ್ಲಿ ನೀವು ಇಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಅದೇ ರೀತಿಯಾಗಿ MSc, BSc, MCOM, MA ಆದವರು ಅಭ್ಯರ್ಥಿಗಳು ಅರ್ಜಿಯನ್ನು ಇಲ್ಲಿ BA ಮತ್ತು BEd ಸೆಟ್ ಆದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಯಾವ ಒಂದು ಹುದ್ದೆಗೆ ಅಂದರೆ ಅದು ಹೆಡ್ ಮಾಸ್ಟರ್ ಹುದ್ದೆ ಆಗಿರುತ್ತದೆ. ಇಲ್ಲಿ ನೀವು ಪ್ರೀ ಪ್ರೈಮರಿ ಮತ್ತು ಹೈಸ್ಕೂಲ್ ವಿಭಾಗದಲ್ಲಿ ಕಾರ್ಯವನ್ನು ಕೂಡ ನಿರ್ವಹಿಸಬೇಕಾಗುತ್ತದೆ. ಅದೇ ರೀತಿ ನೋಡಬಹುದು PUC ಸೈನ್ಸ್, NTC, DEd, BCom, MBA, BEd, BCA, ಡಿಪ್ಲೊಮೊ ಇನ್ ಕಂಪ್ಯೂಟರ್ ಸೈನ್ಸ್, BPEd, MEd, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಯೋಗ ವಿಭಾಗದಲ್ಲಿ ಆದಂಥ ಅಭ್ಯರ್ಥಿಗಳು ಇಲ್ಲಿ ಪ್ಲೇ ಹೋಮ್ ಟೀಚರ್ಸ್ ಮತ್ತು ಅಸಿಸ್ಟೆಂಟ್ ಟೀಚರ್ಗೆ ನೇಮಕಾತಿ ಆಗ್ತಾ ಇದೆ. ಅದು ಸ್ಕೂಲ್ ವಿಭಾಗದಲ್ಲಿ ನೀವು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಅದೇ ರೀತಿಯಾಗಿ MCOM, NA ಇನ್ ಆಲ್ ಸಬ್ಜೆಕ್ಟ್, MBA, BEd ಅಥವಾ ನೆಟ್ ಸೆಟ್ ಅಂತ ಅಭ್ಯರ್ಥಿಗಳು ಲೆಕ್ಚರ್ ಇವೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೀವು PUC, UG, PG ವಿಭಾಗದಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಅದೇ ರೀತಿಯಾಗಿ MBA, MA, MCOM ಮತ್ತು MCOM ಟ್ಯಾಲಿ ಅಂತ ಅಭ್ಯರ್ಥಿಗಳು ಅಕೌಂಟೆಂಟ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಇದು ಆಫೀಸ್ ಹುದ್ದೆಯಾಗಿರುತ್ತದೆ. ಮೇಲ್ಕಾಣಿಸಿದ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ 7/5/2025 ಬುಧವಾರ 8 ಮತ್ತು 8/5/2025 ನೀವು ಗುರುವಾರ ಸಂಜೆ 10 ಗಂಟೆ ಒಳಗಾಗಿ ನೀವು 4 ಗಂಟೆ ಒಳಗೆ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಇಲ್ಲಿ ನಿಮಗೆ ನೇರ ಸಂದರ್ಶನ ಮುಖಾಂತರ ಇವರು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಅಭ್ಯರ್ಥಿಗಳು ಸಂದರ್ಶನಕ್ಕೆ ಹಾಜರಾಗುವ ಸಮಯದಲ್ಲಿ ನೀವು ಮೂಲ ಪ್ರತಿ ಒಂದು ಸೆಟ್ ಜೆರಾಕ್ಸ್ನೊಂದಿಗೆ ನೀವು ಹಾಜರಾಗಲು ಇವರು ಹೇಳ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಅತ್ಯುತ್ತಮ ಸಂಬಳವನ್ನು ಕೂಡ ನೀಡ್ತಾ ಇದ್ದಾರೆ. ಹುಬ್ಬಳ್ಳಿಯಿಂದ ಉಚಿತವಾಗಿ ಸಾರಿಗೆ ವ್ಯವಸ್ಥೆಯನ್ನು ಕೂಡ ನೀಡ್ತಾ ಇದ್ದಾರೆ ಮತ್ತು PF ಮತ್ತು ESF ಫೆಸಿಲಿಟಿ ಕೂಡ ನೀಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಇವುಗಳ ಮುಖಾಂತರ ನೀವು ಕರೆ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ಪಡೆದು ಈ ಉದ್ಯೋಗದ ಪ್ರಯೋಜನ ಕೂಡ ನೀವು ಇಲ್ಲಿ ಪಡೆಯಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ದಿ ಧಾರವಾಡ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಲಿಮಿಟೆಡ್ ಧಾರವಾಡದಿಂದ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ಇದು ಧಾರವಾಡದಲ್ಲಿ ಕಂಡುಬರುವಂಥ ಒಂದು ಶಾಖೆಯಾಗಿದೆ. ಬ್ರಾಂಚಸ್ ನೋಡಬಹುದು ಧಾರವಾಡ, ಓಲ್ಡ್ ಹುಬ್ಬಳ್ಳಿ, ನವನಗರ್, ನೇಕಾರ ನಗರ್, ಗದಗ್, ಲಕ್ಷ್ಮೇಶ್ವರದಲ್ಲಿ ಇದರ ಬ್ರಾಂಚಸ್ಗಳು ನಿಮಗೆ ಇಲ್ಲಿ ಕಂಡುಬರುತ್ತಿದೆ. ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ಹುದ್ದೆಗಳು ಅಧಿಕಾರಿ ತುಂಬುವ ಸಂಖ್ಯೆ 2 ಹುದ್ದೆಯಾಗಿದೆ. ಕನಿಷ್ಠ 28ರಿಂದ 40 ವರ್ಷದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ನೋಡಬಹುದು ಅರ್ಹತೆ ನೋಡಬಹುದು ನೀವು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ BCom ಅಥವಾ BBA ಅಥವಾ MBA ಅಥವಾ MCom ಪದವಿ ಪಾಸಾಗಿರಬೇಕು. ಜೊತೆಗೆ ನಿಮಗೆ ಕಂಪ್ಯೂಟರ್ ಜ್ಞಾನ ಕೂಡ ಇಲ್ಲಿ ಹೊಂದಿರಬೇಕು. ಕನ್ನಡ ಮತ್ತು ಇಂಗ್ಲೀಷ್ ಓದಲು ಕೂಡ ಅವರಿಗೆ ಬರಬೇಕಾಗುತ್ತದೆ. ಅದೇ ರೀತಿಯಾಗಿ ಇಲ್ಲಿ ನೀವು ಗಮನಿಸಬಹುದು ಅನುಭವವನ್ನು ಕೂಡ ಕೇಳ್ತಾ ಇದ್ದಾರೆ. ಸಹಕಾರ ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕನಿಷ್ಠ 5 ವರ್ಷದ ಅನುಭವವನ್ನು ಕೂಡ ನಿಮಗೆ ಇವರು ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಮೇಲ್ಕಾಣಿಸಿದ ಅರ್ಹತೆಗಳ ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮೂನೆಯನ್ನು ಇವರು ಭರ್ತಿ ಮಾಡಿ ತಮ್ಮ ನೋಡಿ ಇಲ್ಲಿ ನಿಮ್ಮ ಭಾವಚಿತ್ರ ಹಾಗೂ ಲಗತ್ತಿಸಿ ನಮ್ಮ ಪ್ರಧಾನ ಕಚೇರಿಗೆ 20/5/2025 ಒಳಗೆ ಮಂಗಳವಾರ ಸಾಯಂಕಾಲ 5:30 ಒಳಗಾಗಿ ನೀವು ತಲುಪುವಂತೆ ಇಲ್ಲಿ ಅರ್ಜಿಯನ್ನು ನೀವು ಪೋಸ್ಟ್ ಮಾಡಬೇಕಾಗುತ್ತದೆ. ಜೊತೆಗೆ 50 ರೂಪಾಯಿ DDಯನ್ನು ಕೂಡ ನೀವು ಇಲ್ಲಿ ಸಹಕಾರ ಸಂಘ ಶಾಖೆಯ ಹೆಸರಿನಲ್ಲಿ ಪಡೆದು ಅರ್ಜಿಯನ್ನು ಕೂಡ ನೀವು ಇಲ್ಲಿ ತುಂಬಬೇಕಾಗುತ್ತದೆ. ಕನಿಷ್ಠ ಮತ್ತು ಗರಿಷ್ಠ ವಯೋಮಿತಿ ದಿನಾಂಕ 15/5/2027 ಒಳಗಾಗಿ ನೀವು ನಿಮಗೆ ಇಲ್ಲಿ ವಯೋಮಿತಿ ಇರಬೇಕಾಗುತ್ತದೆ. ಈ ನೇಮಕಾತಿ ಪ್ರಕ್ರಿಯೆ ಯಾವುದೇ ಕಾರಣ ಮುನ್ಸೂಚನೆ ನೀಡಿ ಸ್ಥಗಿತಗೊಳ್ಳಲು ಕೂಡ ಒಂದು ಅಧಿಕಾರ ಕೂಡ ಇರುತ್ತದೆ. ನಮ್ಮ ಸಹಕಾರಿ ಶಾಖೆಯ ಕೆಲವೊಂದಿಷ್ಟು ಬ್ರಾಂಚ್ಗಳ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಇವುಗಳ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ಇಲ್ಲಿ ಪಡೆಯಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಈ ಕೂಡಲೇ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಿ ಇದರ ಸದುಪಯೋಗವನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು.
ಎಸ್, ಅದೇ ರೀತಿಯಾಗಿ ಇಲ್ಲಿ ಇನ್ನೋವೆಂಟ್ ಟೀಚರ್ಸ್ ವಾಂಟೆಡ್ ಟೀಚರ್ಸ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಇಂಗ್ಲೀಷ್ ಮೀಡಿಯಂ ನರ್ಸರಿ ಟು 10ನೇ ತರಗತಿಯಿಂದ ಈ ಒಂದು ಶಾಲೆ ಇಲ್ಲಿ ಕಂಡುಬರುತ್ತದೆ. ಇಲ್ಲಿ ಸಬ್ಜೆಕ್ಟ್ಗಳು ನೋಡೋಣ. ಮ್ಯಾಥ್ಸ್, ಸೈನ್ಸ್, EVS, ಇಂಗ್ಲೀಷ್, ಗ್ರಾಮರ್, ಈ ಮೇಲಿನ ಎಲ್ಲ ಸಬ್ಜೆಕ್ಟ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಇಲ್ಲಿ ಕ್ವಾಲಿಫಿಕೇಷನ್ BA, B.Ed, MA, B.Ed, BSc, B.Ed, MSc, B.Ed ಅಥವಾ BE ಎನಿ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಇಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ನೀವು ಈ ಒಂದು ವಾಟ್ಸಪ್ ನಂಬರ್ಗಾಗಲಿ ಅಥವಾ ಈ ಒಂದು ಇಮೇಲ್ಗಾಗಲಿ ನೀವು ಇಲ್ಲಿ ಸೆಂಡ್ ಮಾಡಿ ಇದರ ಸದುಪಯೋಗ ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು. ಜೊತೆ ವಾಲ್ಕಿನ್ ಇಂಟರ್ವ್ಯೂ ಕೂಡ ನೋಡಬಹುದು. 8/5/2025 11 ಗಂಟೆಯಿಂದ 2 ಗಂಟೆಗೊಳಗೆ ನಿಮಗೆ ಇಲ್ಲಿ ವಾಲ್ಕಿನ್ ಇಂಟರ್ವ್ಯೂ ನೀಡ್ತಾ ಇದ್ದಾರೆ. DLNS ಸ್ಕೂಲ್, ನರೇಂದ್ರ ಕ್ರಾಸ್, ಧಾರವಾಡದಲ್ಲಿ ಈ ಒಂದು ನೇರ ನೇಮಕಾತಿ ನಡೀತಾ ಇದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿಯನ್ನು ಕೂಡ ಸಲ್ಲಿಸಿ. ಅದೇ ರೀತಿಯಾಗಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಶಿಲ್ಪಾ ಬಯೋಲಜಿಸ್ಟ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ನೇಮಕ ನೋಡಬಹುದು. ಪ್ಯಾರಾಮೆಡಿಕಲ್ ಕಂಪನಿ, ಬೆಲ್ಯೂ ಇಂಡಸ್ಟ್ರಿ ಏರಿಯಾ, ಧಾರವಾಡದಲ್ಲಿ ಇದು ಕಂಡುಬರುತ್ತೆ. ಇಲ್ಲಿ ಕೂಡ BSc, ಡಿಪ್ಲೊಮೊ, ITI ಎನಿ ಗ್ರ್ಯಾಜುಯೇಟ್ ಆದ ಅಭ್ಯರ್ಥಿಗಳು, ಫ್ರೆಷರ್ ಕೂಡ ಮತ್ತು ಎಕ್ಸ್ಪೀರಿಯನ್ಸ್ ಆದ ಅಭ್ಯರ್ಥಿ ಕೂಡ ಇಲ್ಲಿ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಪಡೆಯಬಹುದು. ನೋಡಬಹುದು 10/5/2025 10 ಗಂಟೆಯಿಂದ 4 ಗಂಟೆವರೆಗೆ ನಿಮಗೆ ಇಲ್ಲಿ ಸರ್ಟಿಫಿಕೇಟ್ ನೋಡಿಕೊಂಡು ಆಮೇಲೆ ನಿಮಗೆ ಇಮೇಲ್ ಮುಖಾಂತರ ನಿಮಗೆ ಇಲ್ಲಿ ನೀವು ಅರ್ಜಿ ಸಲ್ಲಿಸಿ ನಂತರ ನಿಮಗೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಂಟು ನೋಡಬಹುದು. ಹೋಟೆಲ್ ಮಂದಾರ ರೆಜೆನ್ಸಿಯಲ್ಲಿ ನಡೀತಾ ಇದೆ. ಕಾಲೇಜ್ ರೋಡ್, ಧಾರವಾಡದಲ್ಲಿ ಒಂದು ನೇಮಕಾತಿಗೆ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಅದೇ ರೀತಿಯಾಗಿ ಮತ್ತೊಂದು ಸಂಸ್ಥೆಯಿಂದ ನೇಮಕಾತಿ ಇಲ್ಲಿ ವಾಂಟೆಡ್ ಮೂಲಕ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಇಲ್ಲಿ ಅಸಿಸ್ಟೆಂಟ್ ಅಡ್ಮಿನ್ ಹುದ್ದೆಗೆ ಇಲ್ಲಿ ನೀವು BB ಅಥವಾ MCom ಮಾಡಿರಬೇಕು. ಇಲ್ಲಿ ಕ್ವಾಲಿಫೈ ಆಫೀಸರ್ಗಳಿಗೆ ನೀವು BSc, MSc ಮಾಡಿರಬೇಕು. ಅದೇ ರೀತಿ ಮೇಂಟೆನೆನ್ಸ್ ಆಫೀಸರ್ಗೆ ನೀವು ಇಲ್ಲಿ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಮಾಡಿರಬೇಕು. ಹೆಲ್ತ್ ಆ್ಯಂಡ್ ಸೇಫ್ಟಿ ಆಫೀಸರ್ ಹುದ್ದೆಗೆ ನೀವು ಇಲ್ಲಿ ಡಿಪ್ಲೊಮೊ ಇನ್ ಹೆಲ್ತ್ ಮತ್ತು ಸೇಫ್ಟಿಯಲ್ಲಿ ಅಧ್ಯಯನ ಮಾಡಿರಬೇಕು. ಇಲ್ಲಿ ಆಫೀಸರ್ ಹುದ್ದೆಗೆ ನೀವು BSc, MSc ಆಗಿರಬೇಕು. ಇದರಲ್ಲಿ ಮೈಕ್ರೋಬಯಾಲಜಿ ಎಕ್ಸಿಕ್ಯೂಟಿವ್ ಹುದ್ದೆಗೆ ಇಲ್ಲಿ ನೀವು BSc, MSc ಆಗಿರಬೇಕು. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮನ್ನು 3 ದಿನ ಒಳಗಾಗಿ ನೀವು ಈ ಒಂದು ಕಂಪ್ನಿಗೆ ನೀವು ಇಲ್ಲಿ ಸೆಂಡ್ ಮಾಡಬೇಕಾಗುತ್ತದೆ ನೋಡಬಹುದು. ಇಲ್ಲಿ N12 ಇಂಡಸ್ಟ್ರಿ ಎಸ್ಟೇಟ್, ಗೋಕುಲ್ ರೋಡ್, ಹುಬ್ಬಳ್ಳಿ 30 ಈ ಒಂದು ಸಂಸ್ಥೆ ಇಮೇಲ್ ಕೂಡ ಇರ್ತದೆ. ಈ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಸೆಂಡ್ ಮಾಡಿ. ಜೊತೆಗೆ ವೆಬ್ಸೈಟ್ ಕೂಡ ಇದೆ. ಈ ವೆಬ್ಸೈಟ್ ಮೂಲಕ ನೀವು ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಅದೇ ರೀತಿಯಾಗಿ ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು ನೋಡಬಹುದು. DRN ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಹುಬ್ಬಳ್ಳಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಡೆಪ್ಯೂಟಿ ಮ್ಯಾನೇಜರ್ ಮತ್ತು ಅಕೌಂಟ್ ಹುದ್ದೆಗೆ ನೇಮಕಾತಿ 4 ರಿಂದ 5 ವರ್ಷದ ಅನುಭವ ಇರಬೇಕು. 4 ಹುದ್ದೆಗೆ ನೇಮಕಾತಿ. ಇದ್ರ ಜೊತೆಗೆ ನೀವು MCom ಅಥವಾ MBC, MCA ಜೊತೆಗೆ ಆ ಕ್ಷೇತ್ರದಲ್ಲಿ ನೀವು ಅಧ್ಯಯನ ಕೂಡ ಮಾಡಿರಬೇಕಾಗುತ್ತದೆ. ನಂತರ ಇಲ್ಲಿ ಟರ್ನರ್ ಹುದ್ದೆಗೆ ನೇಮಕಾತಿ 5 ವರ್ಷದ ಅನುಭವ ಇರಬೇಕು. ಒಟ್ಟು 4 ಹುದ್ದೆಗೆ ನೇಮಕಾತಿ. ಇಲ್ಲಿ ನೀವು ITI ಟರ್ನರ್ ಅಥವಾ ಫಿಟ್ಟರ್ನಲ್ಲಿ ಕೆಲಸ ಮಾಡಿರಬೇಕಾಗುತ್ತದೆ. ಜೊತೆಗೆ ಅನುಭವವನ್ನು ಕೂಡ ಇವರು ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ARC ವೆಲ್ಡರ್ ಹುದ್ದೆಗೆ 5 ವರ್ಷ ಅನುಭವ ಇರಬೇಕು. 4 ಹುದ್ದೆಗೆ ನೇಮಕಾತಿ. ಇಲ್ಲಿ ನೋಡ್ತಾ ಇದ್ದಾರೆ ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಇವರು ನಿಮಗೆ ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ HMV ಡ್ರೈವರ್ಸ್ ಹುದ್ದೆಗೆ ನೇಮಕಾತಿ 5 ವರ್ಷ ಅನುಭವ ಬೇಕು. 150 ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್ HMV ಡ್ರೈವರ್ಸ್ ಮತ್ತು ಲೈಸೆನ್ಸ್ ಇರುವಂಥ ಅಭ್ಯರ್ಥಿಗಳು ಮುಡುಗಲ್ ಮತ್ತು ಡುಂಡಗಲ್ನಲ್ಲಿ ಕೆಲಸವನ್ನು ಕೂಡ ಇಲ್ಲಿ ನಿರ್ವಹಿಸಬೇಕಾಗುತ್ತದೆ. ಅದೇ ರೀತಿಯಾಗಿ ಜಾಬ್ ಲೊಕೇಶನ್ ಕೂಡ ನೋಡಬಹುದು. ಫಾರ್ ಅಕೌಂಟೆಂಟ್ ಪೊಸಿಷನ್ಸ್ DRNA ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಹೆಡ್ ಆಫೀಸ್ ಡಾಲರ್ಸ್ ಕಾಲೋನಿ ಹುಬ್ಬಳ್ಳಿಯಲ್ಲಿ ಕೂಡ ನಿಮಗೆ ಅಲ್ಲಿ ಕರ್ತವ್ಯವನ್ನು ಕೂಡ ನೀವು ಇಲ್ಲಿ ನಿರ್ವಹಿಸಬೇಕಾಗುತ್ತದೆ. ಫಾರ್ ಟರ್ನರ್ ವೆಲ್ಡರ್ ಹುದ್ದೆಗೆ ನೀವು DRNA ಮ್ಯಾನುಫ್ಯಾಕ್ಚರ್ ಪ್ರೈವೇಟ್ ಲಿಮಿಟೆಡ್ ಸೆಂಟ್ರಲ್ ವರ್ಕ್ಶಾಪ್ ಧಾರವಾಡದಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನಿಮ್ಮ ಇತ್ತೀಚಿನ ಇಮೇಲ್ ಸಂಖ್ಯೆಗೆ ನೀವು ನಿಮ್ಮ ರೆಸ್ಯೂಮನ್ನು ಕೂಡ ಇಲ್ಲಿ ಕಳಿಸಬೇಕಾಗುತ್ತದೆ. ಅದೇ ರೀತಿಯಾಗಿ ಓನ್ಲಿ ಮೇಲ್ ಕ್ಯಾಂಡಿಡೇಟ್ಗಳಿಗೆ ಅವರು ಮೊದಲ ಆದ್ಯತೆ ಕೂಡ ನೀಡ್ತಾ ಇದ್ದಾರೆ. ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಈ ಒಂದು ಇಮೇಲ್ಗೆ ನೀವು ಸೆಂಡ್ ಮಾಡಿ. ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಇವುಗಳ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆಯಬಹುದು. ಜೊತೆಗೆ ಆ ಸಂಸ್ಥೆಯ ಒಂದು ವೆಬ್ಸೈಟ್ ಕೂಡ ಇದೆ. ಇದರ ಮೂಲಕ ನೀವು ಮಾಹಿತಿಯನ್ನು ಕೂಡ ಪಡೆದು ಈ ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಅದೇ ರೀತಿಯಾಗಿ ಮತ್ತೊಂದು ಸಂಸ್ಥೆಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆ ವತಿಯಿಂದ ನೇಮಕಾತಿ. ಇಲ್ಲಿ ಕೂಡ ನಮ್ಮ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಪ್ರಾಚಾರ್ಯರು
ಮತ್ತು ಉಪನ್ಯಾಸಕ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ದಿನಾಂಕ 10/5/2025 ಸಾಯಂಕಾಲ 5 ಗಂಟೆ ಒಳಗೆ ನಿಮಗೆ ಕೆಳಗಿನ ವಿಳಾಸಕ್ಕೆ ಮುಟ್ಟುವಂತೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನೋಡಬಹುದು ಪ್ರಾಚಾರ್ಯರು, ಇಲ್ಲಿ ಪ್ರಾಚಾರ್ಯ ಹುದ್ದೆಗೆ ನೀವು ಇಲ್ಲಿ MCOM ಅಥವಾ MA BEdನಲ್ಲಿ ಕನಿಷ್ಠ 50% ಅಂಕಗಳನ್ನು ಪಾಸಾಗಿರಬೇಕು. ಜೊತೆಗೆ 10 ವರ್ಷದ ಅನುಭವ ಕೂಡ ಇಲ್ಲಿ ಇರಬೇಕು. ಜೊತೆಗೆ ನಿವೃತ್ತ ಪ್ರಾಚಾರ್ಯರಿಗೆ ಇವರು ಮೊದಲ ಆದ್ಯತೆ ಕೂಡ ನೀಡ್ತಾ ಇದ್ದಾರೆ. ಅದೇ ರೀತಿ ನೋಡಬಹುದು ಇಲ್ಲಿ ಇತಿಹಾಸ ಒಂದು ಹುದ್ದೆ, ಸಮಾಜಶಾಸ್ತ್ರ ಒಂದು ಹುದ್ದೆ, ರಾಜ್ಯಶಾಸ್ತ್ರ ಒಂದು ಹುದ್ದೆ, ಕನ್ನಡ ಒಂದು ಹುದ್ದೆ, ಇಷ್ಟೆಲ್ಲ ಅಸಿಸ್ಟೆಂಟ್ ಟೀಚರ್ಗೆ ನೇಮಕ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ನೀವು MA BEd ಕನಿಷ್ಠ 50% ಅಂಕಗಳು ಕೂಡ ಇಲ್ಲಿ ಪಾಸಾಗಿರಬೇಕು. ಅದೇ ರೀತಿಯಾಗಿ ಇಲ್ಲಿ ವ್ಯವಹಾರ ಅಧ್ಯಯನ ಒಂದು ಹುದ್ದೆ, ಸಂಖ್ಯಾಶಾಸ್ತ್ರ ಒಂದು ಹುದ್ದೆ, ಇಲ್ಲಿ ಕೂಡ ನೀವು MCOM ಅಥವಾ BEdನಲ್ಲಿ 50% ಅಂಕಗಳನ್ನು ಕೂಡ ಇಲ್ಲಿ ಪಡೆದಿರಬೇಕಾಗುತ್ತದೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನೋಡಬಹುದು, ಇಲ್ಲಿ ನೀವು ಗಮನಿಸಿ 10/5/2025 ಶನಿವಾರ ಸಾಯಂಕಾಲ 5 ಗಂಟೆಗೆ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಅಂದರೆ ಅಂಚೆ ಮೂಲಕ ನೀವು ಇಲ್ಲಿ ಯಾರ ಹೆಸರಿಗೆ ಕಳಿಸಬೇಕಂದ್ರೆ ಗೌರವ ಕಾರ್ಯದರ್ಶಿಗಳು ನೋಡಬಹುದು, ಲಿಂಗಾಯತ್ ವಿದ್ಯಾಭಿವೃದ್ಧಿ ಸಂಸ್ಥೆ, ಬಸವೇಶ್ವರ ಸರ್ಕಲ್, ಕಾರ್ಪೊರೇಟ್ ಪಕ್ಕ, ಟೌನ್ ಹೌಸ್, ನಗರ, ಧಾರವಾಡದಲ್ಲಿ ಇವರಿಗೆ ನೀವು ಕಳಿಸಬೇಕಾಗುತ್ತದೆ. ಆಸಕ್ತ ಅಭ್ಯರ್ಥಿಗಳು ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆದು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ರೆಗ್ಯುಲರ್ ಬೇಸಿಸ್ ಮೇಲೆ ಸ್ಟಾಫ್ ಕೇಡರ್ ಮತ್ತು ಆಫೀಸ್ ಮತ್ತು ಪ್ಯೂನ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಬಹುದು ಆಫೀಸ್ ಅಸಿಸ್ಟೆಂಟ್ ಪ್ಯೂನ್ ಹುದ್ದೆ ಒಟ್ಟು 500 ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಗಮನಿಸಬಹುದು. ಅರ್ಹತೆ ಮತ್ತು ಮಾನದಂಡಗಳ ಮತ್ತು ಇತರೆ ಅರ್ಜಿ ಶುಲ್ಕವನ್ನು ನೀವು ಆ ಒಂದು ಇಲಾಖೆ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಕೂಡ ಇಲ್ಲಿ ವೀಕ್ಷಣೆ ಮಾಡಬಹುದು. ಇಲ್ಲಿ ಕ್ಯಾರಿಯರ್ ಪೇಜ್ ನಂತರ ಅಲ್ಲಿ ಬೇಸಿಸ್ ಮೇಲೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತದೆ. ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸುವ ಹಾಗೂ ಶುಲ್ಕ ರವಾನಿಸುವ ಮೊದಲು ತಮ್ಮ ಅರ್ಹತೆ ಮತ್ತು ವಿದ್ಯಾರ್ಹತೆ ತಿಳಿದುಕೊಂಡು ನೀವು ಜಾಹೀರಾತು ಮೂಲಕ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬೇಕು. ಆನ್ಲೈನ್ನಲ್ಲಿ ಅರ್ಜಿ ಭರ್ತಿ ಮಾಡುವುದಕ್ಕಾಗಿ ಮತ್ತು ಫೀಯನ್ನು ಪಾವತಿಸೋಕ್ಕಾಗಿ ದಿನಾಂಕ ನೋಡಬಹುದು 3/5/2025ರಿಂದ 23/5/2025 ವರೆಗೆ ನಿಮಗೆ ಅವಕಾಶವನ್ನು ಕೂಡ ನೀಡ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಯು ಈ ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಈ ರೀತಿಯ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.